ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಆರ್ಟಿಜಿಎಸ್ ಮೂಲಕ ಬೇರೆಯವರ ಖಾತೆದಾರರಿಗೆ ಹೋಗಬೇಕಿದ್ದ ಹಣವನ್ನು ಸೈಬರ್ ಕಳ್ಳರು ಶಾಖೆಯ ಅಕೌಂಟ್ ಹ್ಯಾಕ್ ಮಾಡುವ ಮೂಲಕ 33,42,845 ಹಣವನ್ನು ವಂಚಿಸಿ ಕದ್ದಿದ್ದಾರೆ. ಈ ಕುರಿತು ಕಾರವಾರದಲ್ಲಿ ಸೈಬರ್ ಕ್ರೈಮ್ ವಿಭಾಗದ ಠಾಣೆಯಲ್ಲಿ ಅಂಕೋಲಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ರವೀಂದ್ರ ಪಾಂಡುರಂಗ ವೈದ್ಯ ದೂರು ನೀಡಿದ್ದಾರೆ. ಅಂಕೋಲಾ ಕೇಂದ್ರ ಕಚೇರಿಯಲ್ಲಿ ಖಾತೆದಾರರಾದ ಮೀನಾಕ್ಷಿ ಕೃಷ್ಣ ಗೌಡರಿಂದ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಆರ್ಟಿಜಿಎಸ್ ಮೂಲಕ 5 ಲಕ್ಷ, ಎಂಎಸ್ ವೆಂಕಟೇಶ್ವರ ಗ್ಯಾಸ್ ಸೆಂಟರ್ನಿಂದ ವೆಂಕಟೇಶ್ವರ ಗ್ಯಾಸ್ ಸೆಂಟರ್ಗೆ ಆರ್ಟಿಜಿಎಸ್ ಮೂಲಕ 5,46,000 ಜೊತೆಗೆ ಇವರದೇ ಮತ್ತೊಂದು ಅಕೌಂಟ್ ಖಾತೆಗೆ ಆರ್ಟಿಜಿಎಸ್ ಮೂಲಕ 6,60,000 ರೂಪಾಯಿ, ಸವಿತಾ ವೆಂಕಟರಮಣ ನಾಯ್ಕರಿಂದ ಟ್ಯಾಫ್ ಆಕ್ಸೆಸ್ ಲಿಮಿಟೆಡ್ಗೆ ಆರ್ಟಿಜಿಎಸ್ ಮೂಲಕ 16,36,895 ರೂಪಾಯಿ, ಒಟ್ಟು 33,42,895 ರೂಪಾಯಿ ಹಣವು ಆರ್ಟಿಜಿಎಸ್ ಮೂಲಕ ಖಾತೆಗೆ ಹೋಗದೆ ಹ್ಯಾಕ್ ಆಗಿದ್ದು ಸೈಬರ್ ಕಳ್ಳರ ಖಾತೆಗೆ ಜಮಾ ಆಗಿದೆ ಎಂದು ದೂರು ನೀಡಲಾಗಿದೆ. ಇನ್ನು ಯಾರ ಖಾತೆಗೆ ಜಮಾ ಆಗಿದೆ ಎಂದು ಈವರೆಗೂ ಮಾಹಿತಿ ತಿಳಿದಿಲ್ಲ. ಜೊತೆಗೆ ಜನವರಿ 24ರಿಂದ 27ರ ನಡುವೆ ಘಟನೆ ನಡೆದಿರುವ ಬಗ್ಗೆ ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಬ್ಯಾಂಕ್ ಸರ್ವರ್ನಿಂದಲೇ ಹ್ಯಾಕ್ ಆಗಿದ್ದು ಖಾತೆಯಿಂದ ಹಣ ಆರ್ಟಿಜಿಎಸ್ ಆದಾಗಲೇ ಖಾತೆದಾರರು ನೀಡಿದ ಖಾತೆ ಸಂಖ್ಯೆಗೆ ಹೋಗದೆ ಯಾವುದೋ ಸಂಖ್ಯೆಗೆ ಹೋಗಿದೆ ಎನ್ನಲಾಗುತ್ತಿದೆ. ಆದರೆ ಯಾವ ಸಂಖ್ಯೆ ಎಂಬ ಬಗ್ಗೆ ಮಾಹಿತಿ ಸಿಗುತ್ತಿಲ್ಲ. ಬ್ಯಾಂಕ್ ಸರ್ವರ್ ಹ್ಯಾಕ್ ಆಗದೆ ಇನ್ನೂ ಹೆಚ್ಚಿನ ಜನರ ಖಾತೆಯು ಕನ್ನ ಬೀಳುವ ಸಾಧ್ಯತೆ ಇದ್ದು ಇದೀಗ ಆತಂಕ ಹುಟ್ಟುಹಾಕಿದೆ.